ಮೆಟ್ರೋ ರೈಲು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು ಅದು ಟಿಕೆಟ್ ರೇಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಟಿಕೆಟ್ ರೇಟ್ ಹೆಚ್ಚಳದಿಂದ ಹಿಂದೆ ಸರಿದಿರುವಂತದ್ದು ಕೇಂದ್ರ ಸರ್ಕಾರ. ಪೆಟ್ರೋಲು, ಗ್ಯಾಸು, ಡೀಸೆಲ್ಲು, ಟೋಲ್ ರೇಟು ಇವೆಲ್ಲವೂ ಕೂಡ ಜಾಸ್ತಿ ಆದಂತ ಸಂದರ್ಭದಲ್ಲಿ ಇಷ್ಟೊಂದು ಸೌಂಡ್ ಮಾಡಿರಲಿಲ್ಲ. ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು. ಈಗ ಟಿಕೆಟ್ ರೇಟ್ ಹೆಚ್ಚಳದಿಂದ ಹಿಂದೆ ಸರಿದಿರುವಂತದ್ದು ಕೇಂದ್ರ ಸರ್ಕಾರ. ಟಿಕೆಟ್ ರೇಟ್ ಏರಿಸಲ್ಲ ಅಂತ BMRCL ಸ್ಪಷ್ಟನೆಯನ್ನ ಕೊಟ್ಟಿದೆ. ಸದ್ಯಕ್ಕಷ್ಟೇ ಟಿಕೆಟ್ ರೇಟ್ ಅನ್ನ ಏರಿಸಲ್ಲ. ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಮೆಟ್ರೋ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಕಾದಿದೆಯಾ ಬೆಲೆ ಏರಿಕೆಯ ಶಾಕ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ನಿರ್ದೇಶಕರ ಮಂಡಳಿ ಜೊತೆ ಇಂದು BMRCL ಸಭೆಯನ್ನ ಮಾಡ್ತಾ ಇರುವಂಥದ್ದು. ಕನಿಷ್ಠ 5% ರೇಟ್ ಹೆಚ್ಚಳ ಮಾಡುವಂಥದ್ದು ನಿಯಮ ಇದೆ. ಆದರೆ 5%ಗಿಂತ ಕಡಿಮೆ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. 5% ಏರಿಕೆ ಮಾಡಬಹುದು ಅನ್ನುವಂಥ ವಿಚಾರದ ಬಗ್ಗೆ ಇವರೇ ರೂಲ್ಸ್ಗಳನ್ನು ಹಾಕೊಂಡಿದ್ದಾರೆ. 5% ಏರಿಸಬೇಕು ಪ್ರತಿ ವರ್ಷ ಅನ್ನುವಂಥದ್ದನ್ನ. ಈಗ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾರಂತೆ. ಇಂದಿನ ಸಭೆಯಲ್ಲಿ ಅಧಿಕಾರಿಗಳಿಂದ ಮಹತ್ವದ ಚರ್ಚೆಯನ್ನ ಮಾಡಲಾಗುತ್ತೆ. ಏರಿಸಬೇಕಾ ಬೇಡವಾ, ಏರಿಸೋದಾದ್ರೆ ಎಷ್ಟನ್ನ ಏರಿಸಬೇಕು, ಯಾವಾಗ ಏರಿಸಬೇಕು. ಈಗ ಬೇರೆ ಆಕ್ರೋಶ ಇರುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಏರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದರ ಏರಿಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕ್ಬೇಕಾ ಏನು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶ. ಸರ್ಕಾರದ ವಿರುದ್ಧ ಖಾಲಿ ಟ್ರಂಕ್ ಜೊತೆಗೆ ಆಗಮಿಸಿದ್ದಾರೆ ತೇಜಸ್ವಿ ಸೂರ್ಯ. RV ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಬಂದಿರುವಂಥದ್ದು ತೇಜಸ್ವಿ ಸೂರ್ಯ. ಬೆಂಗಳೂರು ಸೌತ್ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋ ರೇಟ್ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಪ್ರತಿಭಟನೆಗೆ ಅವಕಾಶ ನಿರಾಕರಿಸಿರುವಂಥ ಹಿನ್ನೆಲೆಯಲ್ಲಿ ಟಿಕೆಟ್ ಖರೀದಿಸಿ ಖಾಲಿ ಟ್ರಂಕ್ ಜೊತೆ ಆಗಮಿಸಿರುವಂಥದ್ದು. ನಾನು ಪ್ರತಿಭಟನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಸದ. ನಾನು ಪ್ರತಿಭಟನೆಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ, ಯಾಕೆಂದ್ರೆ ಪ್ರತಿಭಟನೆಗೆ ಅವಕಾಶ ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ಹೀಗೆ ತೋರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಖಾಲಿ ಟ್ರಂಕ್ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಜಯನಗರದ ಶಾಸಕ CK ರಾಮಮೂರ್ತಿ ಅವರು, ಮಾಜಿ BBMP ಕಾರ್ಪೊರೇಟರ್ ಸೋಮಶೇಖರ್ ಸೇರಿದಂತೆ ಸಾಕಷ್ಟು ಜನ ಸಾಥ್ ಕೊಟ್ಟಿದ್ದಾರೆ. ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಮೆಟ್ರೋ ವಿಚಾರಕ್ಕೆ, ಮೆಟ್ರೋ ದರ ಮೆಟ್ರೋ ಟಿಕೆಟ್ ದರ ಏರಿಕೆಯ ಬಗ್ಗೆ ತೇಜಸ್ವಿ ಸೂರ್ಯ ಮನೆಯಿಂದಲೂ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ತಾ ಇದ್ದೀವಿ. ಇಲ್ಲೊಂದ್ ಕಡೆ ಇವರ ಪ್ರತಿಭಟನೆಯ ಪರಿಣಾಮವಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಸದ್ಯಕ್ಕೆ ಸ್ಟಾಪ್ ಆಯ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಬಡವರು ಮೆಟ್ರೋದಲ್ಲಿ ಓಡಾಡೋದಕ್ಕೆ ಅನುವು ಮಾಡ್ಕೊಡಿ ಅಂತಂದ್ರೆ ಅರೆಸ್ಟ್ ಮಾಡ್ತೀರಲ್ಲ. ಬಡವರು ಬಡವರಿಗೆ ಮೆಟ್ರೋದಲ್ಲಿ ಓಡಾಡಕ್ಕೆ ಅವಕಾಶ ಆಗ್ಲಿ ಅಂದ್ರೆ ಅರೆಸ್ಟ್ ಮಾಡಿಸ್ತಾ ಇದ್ದಾರೆ ಸರ್. ಬಿಡಿ ಸರ್, ನಮ್ ಟ್ರಂಕ್ ಖಾಲಿ ಟ್ರಂಕ್ ಬಿಡಿ ಸರ್. ಮೊದಲನೇದಾಗಿ ಬೆಂಗಳೂರು ಜನರ ಹೋರಾಟದ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಏನು ಮೆಟ್ರೋ ದರವನ್ನ 2ನೇ ಬಾರಿ ಏರಿಸಬೇಕು ಅಂತ, ಗಾಯದ ಮೇಲೆ ಬರೆ ಹಾಕಬೇಕು ಅನ್ನುವಂತ ಯೋಜನೆ ಹೊರಟಿದ್ರು. ಅದನ್ನ ನಿನ್ನೆ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ಅದನ್ನು ನಿಲ್ಲಿಸಲಾಗಿದೆ. ನಾನು ನಿನ್ನೆ ಕೂಡ ಹೇಳಿದ್ದೀನಿ, ಇದು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಕೊಟ್ಟಿರುವಂತ ನೆರವಷ್ಟೇ. ಮೆಟ್ರೋ ದರ ಪದೇ ಪದೇ ಏರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಇಷ್ಟು ವರ್ಷಗಳು ಹಿಂದೆ ಎಲ್ಲಾ ಸರ್ಕಾರಗಳು ಕೊಟ್ಟಂತೆ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು, ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ, ನಾವು ಖಾಲಿ ಟ್ರಂಕ್ ಆಗಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ, ಆ ಕಾರಣಕ್ಕೆ ನಮಗೆ ಕೊಡಕ್ಕಾಗೋದಿಲ್ಲ, ಅದನ್ನ ನೀವು ದರ ಏರಿಸಿ ಪ್ರಯಾಣಿಕರಿಂದನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ದರ ಜಾಸ್ತಿ ಆಗಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ದರ ಕಡಿಮೆ ಆಗಬೇಕು ಅಂತಂದ್ರೆ ರಾಜ್ಯ ಸರ್ಕಾರ, ಹಿಂದೆ ಸರ್ಕಾರಗಳು ಯಾವ ರೀತಿ ಬಜೆಟ್ನಲ್ಲಿ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಮೆಟ್ರೋ ಕೊಡ್ತಾ ಇತ್ತೋ ಅದನ್ನ ಮತ್ತೆ ಮುಂದುವರಿಸಬೇಕು. ಮತ್ತೊಮ್ಮೆ ಬೆಂಗಳೂರಿನ ನಾಗರಿಕರಿಗೆ ಇವತ್ತು ನಮಗೆ ಸಿಕ್ಕಿರುವಂತ ಈ ಯಶಸ್ಸಿಗೆ, ಮೆಟ್ರೋ ದರವನ್ನ ಇಳಿಸಿರುವಂತ, ತಾತ್ಕಾಲಿಕವಾಗಾದ್ರೂ ತಡೆ ಹಿಡಿದಿರುವಂತ ಈ ಪ್ರಯತ್ನಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಬೆಂಬಲಕ್ಕೆ ಯಾವಾಗಲೂ ಕೃತಜ್ಞತೆಯಿಂದ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಜನಕ್ಕೆ
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಗತಿ ಹಾಗೆ ಕೃಷ್ಣ. ಮೊದಲು ಪ್ರಗತಿಯಲ್ಲಿ ಪ್ರಮುಖವಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿರ್ಧಾರದಿಂದ ಹಿಂದೆ ಸರಿದಿರುವಂಥದ್ದು ಟೆಂಪ್ರವರಿನ ಅಥವಾ ಇವತ್ತು ಚರ್ಚೆಯನ್ನ ಮಾಡಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ಮಾಡಿ ಎಷ್ಟು ಟಿಕೆಟ್ ದರ ಏರಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ರಕಟ ಮಾಡ್ತಾರೆ. ಪೃಥ್ವಿ, ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರ ಏನಿತ್ತು ಇದು ಸದ್ಯಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಷ್ಟೇ. ಅಂದ್ರೆ ಇವತ್ತಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಬೇಕಾಗಿತ್ತು. ಬಟ್ ಕೇಂದ್ರ ಸಚಿವರ ಜೊತೆ ಸಂಸದ ತೇಜಸ್ವಿ ಸೂರ್ಯ ಅವರು ಮಾತನಾಡಿರುವಂತಹ ಹಿನ್ನೆಲೆ, ಜೊತೆಗೆ ಸಂಸದರು ಒತ್ತಡವನ್ನು ಜಾಸ್ತಿ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಈಗ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮೆಟ್ರೋ ಬೋರ್ಡ್ ಅಲ್ಲಿ ಕೂಡ ಒಂದು ಮಹತ್ವದ ಮೀಟಿಂಗ್ ಕೂಡ ಇದೆ. ಮಹತ್ವದ ಮೀಟಿಂಗ್ ನ ಬಳಿಕ ಅಂದ್ರೆ BMRCL ಬೋರ್ಡ್ ಮೀಟಿಂಗ್ ಆಗುತ್ತೆ. ಬೋರ್ಡ್ ಮೀಟಿಂಗ್ ಅಲ್ಲಿ ಎಷ್ಟು ದರ ಏರಿಕೆ ಮಾಡಬೇಕು, ಆ ದರ ಏರಿಕೆ ಎಷ್ಟು % ಏರಿಕೆ ಮಾಡೋದ್ರಿಂದ ಮುಂದೆ ಯಾವ ರೀತಿಯಾಗಿ ಏನೇನಾಗುತ್ತೆ ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಅದಾದ ಮೇಲೆ ಎಷ್ಟು % ಏರಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿರುವಂತಹ ಸಂಸದ ತೇಜಸ್ವಿ ಸೂರ್ಯ ಜೊತೆಗೆ ಶಾಸಕರಾಗಿರುವಂತಹ CK ರಾಮಮೂರ್ತಿ ಇವರಿಬ್ರು ಕೂಡ RV ರೋಡ್ನ ಮೆಟ್ರೋ ಮುಂಭಾಗದಲ್ಲಿ ಇವತ್ತು ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ರು. ಅಂದ್ರೆ ಟ್ರಂಕ್ ಅನ್ನು ಹಿಡ್ಕೊಂಡು ಹೋಗೋದಕ್ಕೆ ರಾಜ್ಯ ಸರ್ಕಾರದ ಪ್ರತೀಕ ಈ ಟ್ರಂಕ್ ಅಂತ ಖಾಲಿ ಟ್ರಂಕ್ ಅನ್ನ ಹಿಡ್ಕೊಂಡು ಹೊರಟಿದ್ರು. ಅವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತದ್ದು. ಸದ್ಯ ನಾನು ಅದೇ ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ಇದ್ದೀನಿ. ಸದ್ಯ ಜಯನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ರು. ಈಗ ಸದ್ಯಕ್ಕೆ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿಂದ ಅವ್ರು ಹೊರಟಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾ ಇದ್ದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಖಾಲಿ ಟ್ರಂಕ್ ಅನ್ನ ಹಿಡ್ಕೊಂಡು ನಾನು ಟ್ರಾವೆಲ್ ಮಾಡೋಕೆ ಹೊರಟಿದ್ದೆ, ಆದ್ರೆ ನನ್ನನ್ನು ತಡೆದಿದ್ದಾರೆ, ಪ್ರತಿಭಟನೆ ಮಾಡುವಂತಹ ಲೆಕ್ಕಾಚಾರದಲ್ಲಿ ನಾನು ಇರಲಿಲ್ಲ ಅನ್ನುವಂತಹ ಮಾತನ್ನ ಸಂಸದರು ಹೇಳ್ತಾ ಇದ್ರು. ಅದು ಕೂಡ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಆಕ್ರೋಶವನ್ನು ಹೊರ ಹಾಕಿದ್ರು. ಏನಂದ್ರೆ ವೆಸ್ಟ್ ಬೆಂಗಾಲೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಬಂದೆ, ಬಟ್ ಜಯನಗರದಲ್ಲೇ ನಮ್ಮನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆಕ್ರೋಶ ಕೂಡ ಸರ್ಕಾರದ ವಿರುದ್ಧ ಹೊರ ಹಾಕಿದ್ರು. ಅಂದ್ರೆ ಪೊಲಿಟಿಕಲ್ ಚರ್ಚೆಗೆ ಈ ಒಂದು ಮೆಟ್ರೋ ದರ ಏರಿಕೆ ವಿಚಾರ ತೀವ್ರವಾಗಿ ಗ್ರಾಸ ಆಗ್ತಾ ಇರುವಂತದ್ದು. ಕರ್ನಾಟಕದ ಕಾಂಗ್ರೆಸ್ನ ಎಕ್ಸ್ ಖಾತೆಯಲ್ಲೂ ಕೂಡ ಸಂಸದರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಸಂಸದರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಒಟ್ಟಿನಲ್ಲಿ ಮೆಟ್ರೋ ದರ ಏರಿಕೆ ವಿಚಾರ ಸಾಕಷ್ಟು ರಾಜಕೀಯ ಚರ್ಚೆಗೆ ಈಗ ಗ್ರಾಸ ಆಗಿರುವಂತದ್ದು. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ.